ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಹೋಗ್ಲಿ ಬಿಡಿ, ಅದೇನೋ ಕೆಟ್ಟಗಳಿಗೆ ನಡಿಬಾರ್ದು ನಡೀತು. ಆದರೆ ನಾವು ಯಾರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ ಬಿಡಿ. ನೋಡಿ, ನೀವು ಅದ್ರ ಬಗ್ಗೆ ಹೆಚ್ಚೇನು ಯೋಚನೆ ಮಾಡಬೇಡಿ. ಅಷ್ಟಕ್ಕೂ ನಿಮ್ಮ ಮಗ ಮಾಡಿರೋ ತಪ್ಪಿಗೆ ನೀವ್ಯಾಕೆ ನಮ್ಮ ಹತ್ರ ಕ್ಷಮೆ ಕೇಳ್ತೀರಾ? ನೀವು ನಮ್ಮ ಮನೆಗೆ ಬಂದಿದ್ದು ನಮಗೆ ತುಂಬ ಸಂತೋಷ. ಇನ್ನೂ 2 ದಿನ ಇದ್ದು ಆಮೇಲೆ ಹೊರಡ್ಬೋದಿತ್ತು. ಈಗಾಗಲ್ಲ, ಇನ್ನೊಂದ್ಸಲ ಮನೆಯವ್ರನ್ನೂ ಕರ್ಕೊಂಡ್ಬರ್ತೀನಿ. ನನ್ನ ಮಗ ಮಾಡಿದ ಕೆಲಸಕ್ಕೆ ನೀವು ನೊಂದ್ಕೋಬೇಡಿ ಹೇಳಿ ಅಂದರೆ. ಇಲ್ಲ ಮಾವ, ಅಪ್ಪ ಹೇಳ್ದಂಗೆ ನಾನು ಅದನ್ನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ನನ್ನ ಮಗಳ ದೀಪ ಅದು ನಿಮ್ಮ ಜವಾಬ್ದಾರಿ, ಅದನ್ನು ಮರಿಬೇಡಿ. ಇದೇನು ಮಾವ ಹೊಸದಾಗಿ ಹೇಳ್ತಿದ್ದೀರಲ್ಲ? ದೀಪ ಅವ್ರನ್ನ ಎಷ್ಟು ದಿನ ಹೇಗೆ ನೋಡ್ಕೊಳ್ತಿದ್ನೋ ಹಾಗೆ ಇನ್ಮೇಲೂ ಚೆನ್ನಾಗೇ ನೋಡ್ಕೊಳ್ತೀನಿ. ಹೌದು ಬಿಗ್ರೆ, ನಮ್ಮ ಚಿರು ದೀಪನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾನಲ್ಲ. ಹೌದು, ಯಾಕೋ ಈ ಮಾತು ಹೇಳಬೇಕು ಅನ್ನಿಸ್ತು. ನೀವು ತಪ್ಪು ತಿಳ್ಕೊಬೇಡಿ. ಸಂಕ್ರಾಂತಿ ಹಬ್ಬ ಇನ್ನೇನು ಹತ್ತಿರದಲ್ಲೇ ಇದೆ. ನೀವೆಲ್ಲ ಒಂದ್ಸಲ ನಮ್ಮ ಊರಿಗೆ ಬನ್ನಿ. ನಮ್ಮನೇಲಿ ಎಲ್ಲ ಸೇರಿ ಹಬ್ಬ ಆಚರಿಸೋಣ. ನಮಗೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಚಿರು ದೀಪನಂತೂ ಖಂಡಿತ ಕಳಿಸ್ಕೊಡ್ತೀವಿ. ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಹೊರಡ್ತೀನಿ. ಬನ್ನಿ ಮಾವ, ಬಸ್ ಸ್ಟ್ಯಾಂಡ್ವರೆಗೂ ನಾನೇ ಬಿಡ್ತೀನಿ. ನಾನು ಈಗಲೇ ಹೊರಡ್ತಾ ಇಲ್ಲ. ನರಸಿಂಹನ ಭೇಟಿಯಾಗಿ ಅವನ ಹತ್ರನೂ ಸ್ವಲ್ಪ ಮಾತಾಡಬೇಕು, ಆಮೇಲೆ ಹೋಗ್ತೀನಿ. ನಾನು ಇಲ್ಲಿ ಬಂದಿರೋದು ಅವನಿಗೆ ಗೊತ್ತಿಲ್ಲ. ಇಲ್ಲೆಲ್ಲ ಬಂದು ರಂಪಾಟ ಮಾಡ್ಬಿಟ್ಟು ಹೋದ್ನಲ್ಲ, ಅವನಿಗೆ 4 ಬುದ್ಧಿ ಮಾತು ಹೇಳಿ ಆಮೇಲೆ ಊರಿಗೆ ಹೋಗ್ತೀನಿ. ಅದೆಲ್ಲ ಯಾಕೆ ಮಾವ, ನೀವೇನು ಅಲ್ಲಿವರೆಗೂ ಹೋಗೋದು? ಅದು ಅಲ್ಲದೆ ನರಸಿಂಹ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೇನೋ, ಫೋನಲ್ಲಿ ಮಾತಾಡ್ಬಿಡಿ. ಇಲ್ಲ ಹೇಳಿ ಅಂದರೆ ಯಾವುದೋ ಕಂಪ್ನಿನಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದಾನಂತೆ. ಅವನನ್ನು ನೋಡಿದಾಗೂ ಆಗುತ್ತೆ, ಒಂದು 4 ಮಾತು ಆಡ್ದಾಗೂ ಆಗುತ್ತೆ. ಹೋಗಿದ್ದು ಬರ್ತೀನಿ. ಅವನಿಗೆ ಸರಿಯಾಗಿ ಬುದ್ಧಿ ಹೇಳೋವರೆಗೂ ನನಗೆ ಸಮಾಧಾನ ಇಲ್ಲ. 1 ನಿಮಿಷ ಇರಿ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಂದೆ. ಏನಾಯ್ತು ಹಚ್ಕೊಂಡು? ದೀಪ ಅವರೇ, ಸಾರಿ ರೀ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಮುಚ್ಚಿಟ್ಬಿಟ್ಟಿದ್ದೀನಿ. ಅದನ್ನ ಈಗ ಹೇಳಲೇಬೇಕು, ಆದರೆ ಅದನ್ನು ಕೇಳಿದ್ಮೇಲೆ ನೀವು ಬೇಜಾರು ಮಾಡ್ಕೋಬಾರ್ದು. ಏನಾಯ್ತು? ಏನು ವಿಷಯ? ಮಾವ ಅಂದ್ಕೊಂಡಿರೋ ಹಾಗೆ ನಿಮ್ಮ ಅಣ್ಣ ಯಾವುದೋ ದೊಡ್ಡ ಕಂಪ್ನಿ ಸೂಪರ್ವೈಸರಾಗಿ ಕೆಲಸ ಮಾಡ್ತಿಲ್ಲ. ನಮ್ಮ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಅಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಹೌದಾ? ಈ ವಿಷಯ ನಿಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ ಸಾರಿ ದೀಪ ಅವರೇ. ಸತ್ಯ ನಿಮಗೆ ಗೊತ್ತಾದರೆ ನಿಮಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಹೇಳಲಿಲ್ಲ. ಹೌದು ಹಚ್ಕೊಂಡು, ಈ ಮಾತು ಕೇಳಿ ನೋವಾಗ್ತಿದೆ. ಅರ್ಥ ಆಗುತ್ತೆ, ಆದರೆ ನಮ್ಮಿಬ್ಬರು ಬಾಂಧವ್ಯ ಇರೋದೇ ನಂಬಿಕೆ ಮೇಲಲ್ವಾ? ಅದೇ ಕಾರಣಕ್ಕೆ ನಮ್ಮ ಮಧ್ಯೆ ಯಾವ ಸೀಕ್ರೆಟ್ಸು ಇರಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಹಾಗಾದರೆ ನಾನೇ ದಿವಸ ಆಗಿ ನಿಮ್ಮ ಜೊತೆ ನಡ್ಕೊಳ್ತಿರೋ ರಹಸ್ಯ ಇವತ್ತಲ್ಲ ನಾಳೆ ನಿಮ್ಗೆ ಗೊತ್ತಾದರೆ ಆಗ ನೀವು ನನ್ನನ್ನು ಕ್ಷಮಿಸ್ತೀರಾ ಅಥವಾ ನಾನು ತಪ್ಪು ಅಂತ ಬೈತೀರಾ ಅನ್ನೋ ಪ್ರಶ್ನೆ ನಂಗೆ ಇವಾಗ ಕಾಡ್ತಿದೆ. ನೋಡಿ ದೀಪ ಅವರೇ, ನಿಮಗೆ ಸಮಾಧಾನ ಮಾಡಿದ ಹಾಗೆ ಮಾವನ ಸಮಾಧಾನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ನರಸಿಂಹ ಅವ್ರ ಮೇಲೆ ಬೆಟ್ಟದಷ್ಟು ಕನಸುಗಳನ್ನ ಹೊತ್ಕೊಂಡಿದ್ದಾರೆ. ಒಂದು ವೇಳೆ ಇವತ್ತವರು ನರಸಿಂಹ ಅವರು ಗಾರೆ ಕೆಲಸ ಮಾಡೋದನ್ನ ನೋಡಿಬಿಟ್ರೆ ತುಂಬ ನೊಂದ್ಕೋತಾರೆ. ನಿಮ್ಮ ಉದ್ದೇಶ ನಂಗೆ ಅರ್ಥ ಆಗುತ್ತೆ ಹಸ್ಬೆಂಡು, ಆದರೆ ಬೆಂಗಳೂರು ಬಂದಮೇಲೆ ಅವ್ನು ಬೇರೆ ಯಾವುದೋ ಕೆಲಸ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ ಈ ಕೆಲಸ ಮಾಡ್ತಿರೋದು. ಹಸ್ಬೆಂಡು,
ಅವನು ಆ ಕೆಲಸ ಮಾಡ್ತಿದ್ದಾನೆ ಅಂತ ನನಗೇನು ಬೇಜಾರಿಲ್ಲ. ನಿಯತ್ತಾಗಿ ದುಡಿಯೋರ್ಗೆ ಯಾವ ಕೆಲಸ ಆದರೆ ಏನು? ನಿಜ, ಬಟ್ ಕೈ ತುಂಬ ಸಂಬಳ ಸಿಗೋ ಕೆಲಸ ಸಿಗುತ್ತೆ ಅಂತ ಗೊತ್ತಿದ್ರೂ ಅದನ್ನು ಬಿಟ್ಟು ಬೆಳಗಿಂದ ರಾತ್ರಿವರೆಗೂ ಬೆವರು ಸುರಿಸಿ ಯಾಕೆ ಕೆಲಸ ಮಾಡಬೇಕು? ಅಲ್ಲ, ನನಗೊಂದು ಮಾತು ಹೇಳಿದಿದ್ರೆ ನಾನೇ ಒಳ್ಳೆ ಕಡೆ ಕೆಲಸ ಕೊಡಿಸ್ತಾ ಇರಲಿಲ್ವಾ? ಅದು ನಿಮ್ಮ ಒಳ್ಳೆತನ. ಆದರೆ ಅಣ್ಣನಿಗೆ ನಿಮ್ಮ ಹತ್ರ ಕೆಲಸ ಕೇಳೋದಕ್ಕೆ ಸ್ವಾಭಿಮಾನ ಅಡ್ಡ ಬಂದಿರತ್ತೆ. ಅದು ಅಲ್ಲದೆ ನನ್ನ ಬಗ್ಗೆ ಯೋಚನೆ ಮಾಡಿ ಸುಮ್ಮನಾಗಿರ್ತಾನೆ. ಇಷ್ಟೆಲ್ಲ ಯೋಚನೆ ಮಾಡೋರು ನಿನ್ನೆ ಬಂದು ಯಾಕೆ ಆ ರೀತಿ ಗಲಾಟೆ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ನಾನೀಗ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತೆ. ನೋಡಿ, ಮೊದಲು ನಾವು ಯೋಚನೆ ಮಾಡಬೇಕಾಗಿರೋದು ಮಾವ ನರಸಿಂಹ ಅವ್ರು ಗಾರೆ ಕೆಲಸ ಮಾಡ್ತಿರೋದು ನೋಡ್ದಿರೋ ಹಾಗೆ ಹೇಗೆ ತಡೆಯೋದು ಅಂತ. ಹೌದು ಹಸ್ಬೆಂಡು, ಆದರೆ ಏನು ಮಾಡೋದು? ನರಸಿಂಹ, ನಿಮ್ಮ ತಂದೆ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರೀಗ ನೀವು ಕೆಲಸ ಮಾಡ್ತಿರೋ ಬಿಲ್ಡಿಂಗ್ ಹತ್ರನೂ ಬರ್ತಾರೆ. ಅವ್ರಿಗೆ ನೀವು ಆ ಕೆಲಸ ಮಾಡ್ತಿರೋದು ಗೊತ್ತಿಲ್ಲ. ಅಲ್ಲಿಗೆ ಬಂದ ಮೇಲೂ ಗೊತ್ತಾಗೋದು ಬೇಡ. ದೀಪ, ನಮ್ಮ ನರಸಿಂಹ ಕೆಲಸ ಮಾಡ್ತಾ ಇರೋದು ಯಾವುದೋ ದೊಡ್ಡ ಆಫೀಸಲ್ಲಿ ಅಂದ್ರು. ಅಲ್ಲಿ ಅಂದ್ರು ನೋಡಿದ್ರೆ ಯಾವುದೋ ಬಿಲ್ಡಿಂಗ್ ಮುಂದೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲ ಮಾವ, ಅದು ಸೂಪರ್ವೈಸರ್ ಕೆಲಸ ಅಲ್ವಾ ಮಾಡ್ತಿರೋದು. ಸೈಟ್ ವಿಸಿಟ್ ಅಂತೆಲ್ಲ ಎಲ್ಲಿರುತ್ತೆ. ಇಲ್ಲ ಇದಾರಂತೆ, ಬನ್ನಿ. ಹ್ಞೂ ಪೊಲೀಸಪ್ಪ, ಬಾ ನೋಡೋಣ. ನರಸಿಂಹನ ಇಲ್ಲಿ ಎಲ್ಲಿ ಅಂತ ಹುಡುಕೋದು? ಪೊಲೀಸಪ್ಪ, ಅವ್ನು ಇಲ್ಲೇ ಎಲ್ಲೋ ಕೆಲಸ ಮಾಡ್ತಿರ್ತಾನೆ, ಬರ್ತಾನಿರು. ಏನಮ್ಮ ಒಂದು ನಿಮಿಷ. ನರಸಿಂಹ, ಪೊಲೀಸಪ್ಪ ಇರು, ಬರ್ತಾನವನು. ಕರಿತೀನಿ ಇರು. ನರಸಿಂಹ,